ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ, ತುಂಬಾ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಚಾರ್ಲಿ ರೆಸ್ಕ್ಯೂ ಸೆಂಟರ್ ಅಲ್ಲಿ. ಮನೇಲಿ ಸಾಕಿರೋ ಪ್ರಾಣಿಗಳಿಗೆ ಎಲ್ರು ಪ್ರೀತಿ ಕೊಡ್ತಾರೆ, ತುಂಬಾ ಸಖತ್ತಾಗಿ ನೋಡ್ಕೋತಾರೆ. ಅದೇ ಈ ರೋಡ್ ಸೈಡ್ ಇರೋ ನಾಯಿಗಳು ಅಥವಾ ಏನಾದ್ರೂ ಇಂಜುರಿ ಆಗಿರೋ, ಯಾರಾದ್ರೂ ಏನಾದ್ರು ಕಲ್ಕಿಲ್ ಎತ್ತಾಕಿ ಅಥವಾ ಏನಾದ್ರೂ ಇಂಜುರಿ ಮಾಡಿ, ಗಾಯ ಮಾಡಿ, ಏಟ್ ಮಾಡಿರೋ ಪ್ರಾಣಿಗಳನ್ನ ನೋಡ್ಕೊಳಕ್ಕೆ ಅಂತ ಬ್ಯಾಂಗ್ಳೂರಲ್ಲಿ ಅಥವಾ ಸುತ್ತಮುತ್ತ ಕೆಲವೊಂದ್ ಸೆಂಟರ್ಗಳಿದೆ. ಇವತ್ತು ಅಂತದೇ ಒಂದ್ ಸೆಂಟರ್ಗೆ ನಾವು ಕೂಡ ಬಂದಿದೀವಿ. ಇಲ್ಲಿ ಹೇಗೆ ಎಲ್ಲಾ ಟ್ರೀಟ್ಮೆಂಟ್ ಗಳು ನಡೀತವೆ ಅಥವಾ ಇಲ್ಲಿನ ಪ್ರೊಸೀಜರ್ ಗಳು ಹೇಗಿರ್ತವೆ, ಅನಿಮಲ್ಸ್ ನ ಇಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ, ಈ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಕೊಡ್ತೀನಿ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ನಾವಿವತ್ತು ಚಾರ್ಲಿ ರೆಸ್ಕ್ಯೂ ಸೆಂಟರ್ ಅಲ್ಲಿ ಇದೀವಿ. ಇಲ್ಲಿ ಸುಮಾರು ಅಂದ್ರೆ ಸಿಕ್ಕಾಪಟ್ಟೆ ಬೀದಿಯಲ್ಲಿರೋ ನಾಯಿಗಳನ್ನ ಅಥವಾ ಆ ಪ್ರಾಣಿಗಳನ್ನ ತಂದು ರೆಸ್ಕ್ಯೂ ಮಾಡಿ ಇಲ್ಲಿ ನೋಡ್ಕೋತಿದ್ದಾರೆ. ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಗಳನ್ನ, ಇಲ್ಲಿ ಎಷ್ಟು ಪ್ರಾಣಿಗಳಿದೆ, ಇದನ್ನ ಹೆಂಗೆಲ್ಲ ಟ್ರೀಟ್ ಮಾಡ್ತಿದ್ದಾರೆ, ಇದ್ರ ಪ್ರೊಸೀಜರ್ ಗಳೇನು, ಇವನ್ನೆಲ್ಲ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹಾಯ್, ನನ್ನ ಹೆಸರು ಅನಿಲ್ ಅಂತ. ಸೊ ನಾನು ಇಲ್ಲಿ ರೆಸ್ಕ್ಯೂ ಆಪರೇಷನ್ ಮತ್ತೆ ಅಡಾಪ್ಷನ್ ಮ್ಯಾನೇಜ್ ಮಾಡ್ತೇನೆ ಶೆಲ್ಟರ್ ಅಲ್ಲಿ. ಸರ್, ಚಾರ್ಲಿ ರೆಸ್ಕ್ಯೂ ಸೆಂಟರ್ ಅನ್ನೋ ಹೆಸರು ಬಂದ ತಕ್ಷಣ ಫಸ್ಟ್ ತಲೆಗೆ ಬರೋದು ವೈ ಚಾರ್ಲಿ. ಸೊ ಚಾರ್ಲಿ ಈ ಹೆಸರು ಹೇಗ್ ಬಂತು ಅನ್ನೋದು ರಿಲೇಟೆಡ್ ಆಗಿ ಕೆಲವು ಸ್ವಲ್ಪ ಇನ್ಫಾರ್ಮೇಶನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಶೆಲ್ಟರ್ಗೆ ಸುಮಾರು ಜನ ಬರ್ತಾರೆ. ಸೊ ಎಲ್ರು ಏನ್ ಅನ್ಕೊಂಡ್ ಬರ್ತಾರೆ, ಇವಾಗ ಬರ್ತಿರೋ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಏನ್ ಅನ್ಕೊಂತಾರೆ, 777 ಚಾರ್ಲಿ ಮೂವಿಯಿಂದ ಈ ಆರ್ಗನೈಸೇಷನ್ ಬಂದ್ಬಿಟ್ಟಿದೆ, ಸೊ ಅದಕ್ಕೆ ಈ ಆರ್ಗನೈಸೇಷನ್ ಹೆಸರು 777 ಚಾರ್ಲಿಯಿಂದ ಇನ್ಸ್ಪೈರ್ ಆಗಿ ಚಾರ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಅಂತ ಮಾಡಿದ್ದಾರೆ ಅಂತ ಸುಮಾರು ಜನ ಅನ್ಕೊಂಡಿರ್ತಾರೆ. ಓಕೆ, ಸೊ ಬೇಸಿಕ್ಲಿ ಆತರ ಅಲ್ಲ. ಇದು ಚಾರ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಸ್ಟಾರ್ಟ್ ಆಗಿದ್ದು 2013 ಅಲ್ಲಿ. ಓಕೆ, ಸೊ ಆಲ್ಮೋಸ್ಟ್ 12 ಇಯರ್ಸ್ ಆಗಿದೆ. ಹೌದು. ಸೊ ಇದು ತುಂಬಾ ಹಳೆ ಸ್ಟೋರಿ ಇದು. ಅಂಡ್ ಚಾರ್ಲಿ ಸ್ಟೋರಿ ಐ ಥಿಂಕ್ 2002 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ ಚಾರ್ಲಿ ಇತ್ತು. 2017 ಅಲ್ಲಿ ನಾಯಿ ತೀರ್ಕೊಂತು. ಬಟ್ ಇಲ್ಲಿ ಫುಲ್ ಲೈಫ್ ಐ ಥಿಂಕ್ 15 ಇಯರ್ಸ್ ನಾಯಿ ಲೈಫ್ ಲೀಡ್ ಮಾಡಿ ಹ್ಯಾಪಿಯಾಗಿದೆ. ಬಟ್ ವೈ ಚಾರ್ಲಿ ಆರ್ಗನೈಸೇಷನ್ ಗೆ? ಈವನ್ ನೌ ಪೀಪಲ್ ಥಿಂಕ್ ವೆನ್ ಇಟ್ ಕಮ್ಸ್ ಟು ಥೆರಪಿ ಡಾಗ್ ಅಂತ ಬಂದ್ರೆ ಎಲ್ರು ಏನ್ ಅನ್ಕೊಂತಾರೆ, ಓಕೆ ಥೆರಪಿ ಡಾಗ್ ಅಂದ್ರೆ ಲ್ಯಾಬ್ರಡಾರ್ ಮಾತ್ರನೇ ಇರುತ್ತೆ, ಜರ್ಮನ್ ಶೆಫರ್ಡ್ ಮಾತ್ರ ಇರುತ್ತೆ, ಪೂಡಲ್ ಮಾತ್ರ ಇರುತ್ತೆ, ಗೋಲ್ಡನ್ ರಿಟ್ರೀವರ್. ಸೊ ಈ ಅನಿಮಲ್ ಮಾತ್ರನೇ ಥೆರಪಿ ಡಾಗಿಗೆ ಸೂಕ್ತವಾಗಿದೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಚಾರ್ಲಿ ವಾಸ್ ಬ್ರೋಕ್ ದಟ್ ಹೈರಾರ್ಕಿ. ಅಂದ್ರೆ ನಾರ್ಮಲ್ ಆರ್ಡಿನರಿ 3 leg ಇಂಡಿ ಡಾಗ್ become also therapy dog. So that is it's so special. Even now we take an inspiration from Charlie. ಅಂದ್ರೆ ಇವಾಗ ನಾವೇನೇ ಕೆಲಸ ಮಾಡೋದಿದ್ರು ಶೆಲ್ಟರ್ ಅಲ್ಲಿ, ವಿ ಟೇಕ್ ಅನ್ ಇನ್ಸ್ಪಿರೇಷನ್ ಫ್ರಮ್ ಚಾರ್ಲಿ. ಏನಕ್ಕೆ ಅಂತಂದ್ರೆ ನಾವು ಮನುಷ್ಯರಾಗಿ ನಮಗೆ ಬುದ್ಧಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಎಷ್ಟೋ ದೊಡ್ಡ ವಿಷಯಗಳನ್ನ ಮಾಡುವಂತ ಕೆಪಾಸಿಟಿ ಇದ್ರೂನು ಎಷ್ಟೊಂದ್ ಜನ ಸೆಲ್ಫಿಶ್ ಆಗಿ ಅವ್ರದೇ ಆದ ಒಂದು ದಾರಿಲಿ ನಡೀತಾ ಇರ್ತಾರೆ. ಸೊ ಈ ಒಂದು ನಾಯಿ ಅದು ಇರುವಂತ ಜೀವನದಲ್ಲಿ ಐ ಥಿಂಕ್ 15 ಇಯರ್ಸ್ ಅಲ್ಲಿ ಎಷ್ಟೋ ಮಕ್ಕಳ ಕಿಡ್ಸ್ ಲೈಫ್ ನ ಚೇಂಜ್ ಮಾಡಿದೆ. ದಟ್ ಈಸ್ ವೈ ವೆನ್ ಅವರ್ ಫೌಂಡ್ ಅವರು ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ, ಸೊ ಅವರು ಹೆಸರು ಹುಡುಕ್ತಿದ್ರು, ಚಾರ್ಲಿ ಇತ್ತು. ಈಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಚಾರ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಈ ಪಾಯಿಂಟ್ ಅಲ್ಲಿ ಚಾರ್ಲಿ ರೆಸ್ಕ್ಯೂ ಸೆಂಟರ್ ಹೇಗೆ ಆಪರೇಟ್ ಆಗ್ತಿದೆ ಅಥವಾ ಇದರ ಆಪರೇಷನ್ಸ್ ಹೇಗಿರ್ತವೆ ಅಂತ? ಓಕೆ, ಸೊ ಚಾರ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಬೇಸಿಕ್ಲಿ ವಿ ಆರ್ ಈ ಬೀದಿ ನಾಯಿಗಳು ಏನೇನ್ ಇರುತ್ತಲ್ಲ ಅದ್ರ ಬಗ್ಗೆನೇ ನಾವು ಕೆಲಸ ಮಾಡೋದು. ನೀವ್ ನನಗೆ ಹೇಳಿದ ತಕ್ಷಣ ನಿಮಗೆ ಇಲ್ಲಿ ಕೆಲವೊಂದು ನಾಯಿ ಕಾಣಿಸ್ಬೋದು. ಗೋಲ್ಡನ್ ರಿಟ್ರೀವರ್ ಇದೆ, ಆಮೇಲೆ ಅಲ್ಲಿ ನೋಡಿ ಫ್ರೆಂಚ್ ಬುಲ್ಡಾಗ್ ಇದೆ, ಅಂಡ್ ಕೆಲವೊಂದು ಪಗ್ಸ್ ಇದೆ, ಸ್ಮಾಲ್ ಬ್ರೀಡ್ ಡಾಗ್ಸ್ ಇದೆ, ಇದೆಲ್ಲ ಇದೆ. ಬಟ್ ನಮ್ದು ಮೇನ್ ಇಂಟೆನ್ಷನ್ ಬಂದು ಬೀದಿ ನಾಯಿಗಳಿಗೆ. ಇವಾಗ ನಿಮ್ಮ ಹತ್ರ ಒಂದು ಪೆಟ್ಟಿದೆ ಅಂತ ಇಟ್ಕೋ. ನಿಮ್ಮ ಪೆಟ್ಟಿಗೆ ಏನಾದ್ರೂ ಹುಷಾರ್ ತಪ್ತು, ಏನಾದ್ರು ಜ್ವರ ಬಂತು, ಸೊ ನಿಮ್ಮ ತಲೆಯಲ್ಲಿ ಏನ್ ಬರುತ್ತೆ? ನಾನು ನನ್ನ ನಾಯಿಗೆ ಏನೋ ಆಗಿದೆ, ಫಸ್ಟ್ ನಾನು ಯಾವ್ದಾರ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಿಸ್ಬಿಡ್ಬೇಕು. ಇದೇ ವಿಷಯ, ಇದೇ ತರ ಇಂಜುರಿ, ಇದೇ ತರ ಹುಷಾರಿಲ್ದಂಗೆ ಬೀದಿ ನಾಯಿಗಾದ್ರೆ ಯಾರು ನೋಡ್ಕೊಂತಾರೆ? ಯಾರು ಕೇರ್? ಆ ಸ್ಪೇಸ್ ಅಲ್ಲಿ ನಾವಿರೋದು. ಸೊ ನಾವು ಬೇಸಿಕ್ಲಿ ಬೀದಿಯಲ್ಲಿರುವಂತ ನಾಯಿಗಳಿಗೆ ಇಂಜುರಿ ಆಗಿರುವಂತದ್ದು, ಆಕ್ಸಿಡೆಂಟ್ ಆಗಿರುವಂತ ಕೇಸಸ್, ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಟ್ಯೂಮರ್, ಮ್ಯಾಗೆಟೋನ್ ಕೇಸಸ್. ಸೊ ಈ ತರ ಕೇಸಸ್ ನ ನಾವು ಜನ ರಿಪೋರ್ಟ್ ಮಾಡ್ತಾರೆ. ನಮ್ಮ ಹತ್ರ ಆಂಬುಲೆನ್ಸ್ ಇದೆ, ನಾವು ಕಳಿಸ್ತೀವಿ, ಪಿಕಪ್ ಮಾಡ್ತೀವಿ. ಸೊ ನಮ್ಮ ಶೆಲ್ಟರ್ ಅಲ್ಲೇ ಇನ್ನೋಸ್ ಹಾಸ್ಪಿಟಲ್ ಫೆಸಿಲಿಟಿ ಇದೆ, ಇನ್ನೋಸ್ 3 ವೆಟನೇರಿಯನ್ಸ್ ಇದಾರೆ. ಸೊ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಒನ್ಸ್ ಅನಿಮಲ್ ರಿಕವರ್ ಆಗಿದ ತಕ್ಷಣ ಸೊ ನಾವ್ ಎಲ್ಲಿಂದ ಪಿಕ್ ಮಾಡ್ಕೊಂಡ್ ಬಂದಿದ್ವು ಅದೇ ಜಾಗಕ್ಕೆ ನಾವು ರಿಲೀಸ್. ಓಕೆ, ಸೊ ಹಂಗಾಗಿ ಈ ಕಡೆ ಐ ಥಿಂಕ್ ವಿ ಹ್ಯಾವ್ ಅರೌಂಡ್ 130 to 140 ಡಾಗ್ಸ್ ಇದೆ. 140 ಪರ್ಮನೆಂಟ್ ಆಗಿ.
ಸೊ ಅಟ್ ಪ್ರೆಸೆಂಟ್ ಅಲ್ಲಿ ಇಲ್ಲಿ ಎಷ್ಟು ಡಾಗ್ಸ್ ಇದೆ ಅಂತ ಕೇಳ್ಬೋದು? ಡಾಗ್ಸ್ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ನಂಬರ್ ಚೇಂಜ್ ಆಗ್ತಾನೆ ಇರುತ್ತೆ. ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ಲಿ ಐ ಥಿಂಕ್ ಓವರ್ ಆಲ್ ಶೆಲ್ಟರ್ 600 to 700 ಆನಿಮಲ್ ಇದೆ. 700 ಅನಿಮಲ್ಸ್ ಟೋಟಲ್. ಸೊ ನಿಮ್ ಎಂಟೈರ್ ಸೆಂಟರ್ದು ಒಂದು ಟೂರ್ ಸಿಗುತ್ತಾ ಈಗ ನಮ್ಗೆ? Yeah. ಸೊ ಬಸ್ಸು, ಸೊ ಬನ್ನಿ ಎಂಟೈರ್ ಸೆಂಟರ್ ನ ಒಂದು ಟೂರ್ ಮಾಡ್ಕೊಂಡು ಇನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಇವರಿಂದ ಕೇಳ್ಕೊಂಬರೋಣ. ಸರ್ ಲೆಟ್ಸ್ ಗೋ. A few moments later. ಸೊ ನೀವು ಈ ಕಡೆ ರೈಟ್ ಸೈಡ್ ಅಲ್ಲಿ ನೋಡ್ಬೋದು. ಸೊ ಇದು OPD ಎಂಟ್ರೆನ್ಸ್. ಸೊ ಇಲ್ಲಿ ಕ್ಯಾಟ್ ಟ್ರೀಟ್ಮೆಂಟ್ ಯೂನಿಟ್ ಇದೆ. ಸೊ ಏನಕ್ಕೆ ನಾವು ಡಿವೈಡ್ ಮಾಡಿದೀವಿ ಇಲ್ಲಿ ಅಂತಂದ್ರೆ, ಸೊ ಇಲ್ಲಿ ಐ ಥಿಂಕ್ ಕ್ಯಾಟ್ ಅಂಡ್ ಡಾಗ್ ನ ಒಂದೇ ಕಡೆ ಇಡಕ್ಕಾಗಲ್ಲ. ಸೊ ಹಂಗಾಗಿ ಸಪರೇಟ್ ಎನ್ಕ್ಲೋಜರ್ ಮಾಡಿದ್ವಿ ಕ್ಯಾಟ್ ಟ್ರೀಟ್ಮೆಂಟ್. ಸೊ ಆ ಕಡೆ ಪೂರ್ತಿ ಡಾಗಿಗೋಸ್ಕರ. ಸೊ ಅಲ್ಲಿ ಒಳಗಡೆ ನಮ್ಮಲ್ಲಿ ಐ ಥಿಂಕ್ ಆಪರೇಷನ್ ಥಿಯೇಟರ್ ಇದೆ, ಇನ್ ಪೇಷಂಟ್ ಹೌಸಿಂಗ್ ಕೆನಲ್ಸ್ ಇದೆ, ಸ್ಪೆಷಲ್ ಕೇಸ್ ಯೂನಿಟ್ ಇದೆ. ಸೊ ಈ ಕಡೆ ಪೂರ್ತಿ ಇನ್ ಪೇಷಂಟ್ ಕೆನಲ್ಸ್ ಆ ತರ ಎಲ್ಲ ಇದೆ. ಅಂದ್ರೆ ಅನಿಮಲ್ ಇಂಜುರಿ ಆಗಿ ಬಂದಾಗ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಅದಕ್ಕೆ ಒಂದು ಡೆಡಿಕೇಟೆಡ್ ಸ್ಪೇಸ್ ಕೊಡ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಈ ತರ ಜಾಗದಲ್ಲಿ ಒಳಗಡೆ ಇಂಡಿವಿಜುವಲ್ ಕೇಜ್ ಅಲ್ಲಿ ಸೊ ಅನಿಮಲ್ ನ ನಾವ್ ಇಡ್ತೇವೆ. ಸರ್ ಆನ್ ಜನರಲ್ ನೋಟ್, ಯಾವ್ಯಾವ ತರ ರೆಸ್ಕ್ಯೂ ಕಾಲ್ಸ್ ನಿಮಗೆ ಬರ್ತವೆ ಅಂತ, ಯಾವ್ಯಾವ ಕಂಡೀಷನ್ ಅಲ್ಲಿ ಈ ನಾಯಿಗಳು ನಿಮ್ಗೆ ಸರಿ, ಸಿಗ್ತವೆ? ಎಕ್ಸ್ಟ್ರೀಮ್ ಕೇಸಸ್ ಸರ್. ಎಕ್ಸ್ಟ್ರೀಮ್ ಕೇಸಸ್ ಅಂತಂದ್ರೆ ತುಂಬಾ ಆಕ್ಸಿಡೆಂಟ್ ಆಗಿ ಬ್ಲೀಡಿಂಗ್ ಆಗ್ತಾ ಇರೋದು, ಕಾಲ್ ಕಟ್ಟಾಗಿರೋದು, ಹ್ಯೂಮರ್ ಬಸ್ಟ್ ಆಗ್ಬಿಟ್ಟಿರುತ್ತೆ, ಗಾಯ ಆಗಿ ಅದು ಹುಳ ಬಿದ್ಬಿಟ್ಟಿರುತ್ತೆ, ಮ್ಯಾಗೆಟ್ ತರ ಬಂದ್ಬಿಟ್ಟಿರುತ್ತೆ. ಸೊ ಈ ತರ ಕೇಸಸ್ ಸುಮಾರು ಬರುತ್ತೆ. ಎಕ್ಸ್ಟ್ರೀಮ್ ಕೇಸಸ್ ಸುಮಾರು ಬರುತ್ತೆ. ಅಂಡ್ ನಾವು ಪ್ರಿಯಾರಿಟೈಸ್ ಮಾಡೋದು ಎಕ್ಸ್ಟ್ರೀಮ್ ಕೇಸಸ್. ಯಾಕೆಂದ್ರೆ ಇದು ನೋಡ್ತಿದ್ರಲ್ಲ ಸ್ಪೇಸ್, ನಾನು 600 to 700 ಆನಿಮಲ್ ಶೆಲ್ಟರ್ ಇದೆ ಅಂತ. ಬಟ್ ನಮಗೆ ಮೋರ್ ದೆನ್ 100 ಕಾಲ್ಸ್ ಬರುತ್ತೆ ಶೆಲ್ಟರ್ ಇದಕ್ಕೆ, ಹೆಲ್ಪ್ ಲೈನ್ ನಂಬರ್ಗೆ. ಸೊ ಅಷ್ಟೊಂದು ಕಾಲ್ ಬಂದಾಗ ನಮಗೆ 100 ಕೇಸಸ್ ಪಿಕ್ ಮಾಡಕ್ ಆಗುತ್ತಾ ಡೈಲಿ? ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಪ್ರಿಯಾರಿಟೈಸ್ ಮಾಡ್ತೀವಿ. ನಮ್ಮ ಹತ್ರ ಎಷ್ಟು ಸ್ಪೇಸ್ ಇರುತ್ತೋ ಅದಕ್ಕೆ ತಕ್ಕಂಗೆ ನಾವು ಕೇಸಸ್ ಪಿಕ್ ಮಾಡ್ತೀವಿ. ಅದು ಬೇಸ್ಡ್ ಆನ್ ನೀವು ಫಸ್ಟ್ ರಿಪೋರ್ಟ್ ಮಾಡಿದಾರ ಇಲ್ಲ ಬೇರೆ ಯಾರೋ ಫಸ್ಟ್ ರಿಪೋರ್ಟ್ ಮಾಡಿದಾರ, ಆ ಕೇಸ್ನ ಪಿಕ್ ಮಾಡ್ಬೇಕು. ಆ ತರ ಇಲ್ಲ. ಇಲ್ಲಿ ಹೆಂಗೆ ಅಂದ್ರೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ತುಂಬಾ ಅನಿಮಲ್ಸ್ ಸಿವಿಯರ್ ಆಗಿದೆ, ಇವಾಗ ನಾವು ಹೋಗ್ಲಿಲ್ಲ ಅಂದ್ರೆ ಅನಿಮಲ್ ಸತ್ತೋಗ್ಬಿಡುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಇದ್ದಾಗ ನಾವು ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ನ ಕಳಿಸ್ಬಿಟ್ಟು ರೆಸ್ಕ್ಯೂ ಮಾಡಿ ತರ್ತೀವಿ. ಹಾರ್ಡ್ಲಿ ಫ್ಯೂ ಸ್ಪೇಸಸ್ ಅಷ್ಟೇ ಇರುತ್ತೆ ಶೆಲ್ಟರ್ ಅಲ್ಲಿ. ಸೊ ಹಂಗಾಗಿ ಡಿಪೆಂಡಿಂಗ್ ಆನ್ ದ ಕೇಸಸ್ ವಿ ಪಿಕ್ ಅಪ್ ದ ಕೇಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನರ್ಸರಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಇಂಜೂರ್ಡ್ ಆಗಿರೋ ಅನಿಮಲ್ ನಾವು ಪಿಕಪ್ ಮಾಡ್ತೀವಿ ಅಂತ ಹೇಳಿ. ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ಹೆಲ್ತಿ ಅನಿಮಲ್ ನಾವು ಹೆಲ್ತಿ ಅನಿಮಲ್ ಏನಕ್ಕೆ ಪಿಕ್ ಮಾಡ್ತೀವಿ ಅಂತಂದ್ರೆ, ಇವಾಗ ನಮಗೆ ಯಾವ್ದೋ ಒಂದು ಕಾಲ್ ಬರುತ್ತೆ, ಈ ತರ ಒಂದು ನಾಯಿ ಆಕ್ಸಿಡೆಂಟ್ ಆಗಿದೆ. ಸೊ ನಾವು ಬೈ ದ ಟೈಮ್ ಆ ಸ್ಪಾಟಿಗೆ ಹೋಗೋಷ್ಟರಲ್ಲಿ ಆ ನಾಯಿ ಸತ್ತೋಗ್ಬಿಟ್ಟಿರುತ್ತೆ. ಕೆಲವೊಂದ್ಸಲಿ ಏನಾಗುತ್ತೆ, ಅದೊಂದು ಮದರ್ ಡಾಗ್ ಆಗಿರ್ಬೋದು ಇಲ್ಲ ಮದರ್ ಕ್ಯಾಟ್ ಆಗಿರ್ಬೋದು. ಸೊ ಅದು ಸತ್ತಾಗ ಪಪ್ಪೀಸು ಮತ್ತೆ ಕಿಟನ್ಸು ಅದ್ರ ಸುತ್ತಮುತ್ತಲೇ ಇರುತ್ತೆ ಮರಿಗಳು. ಸೊ ಇವಾಗ ನಾವು ಅಲ್ಲೇ ಸ್ಟ್ರೀಟ್ ಅಲ್ಲಿ ಬಿಟ್ ಬರಕ್ ಆಗಲ್ಲ ಹೆಲ್ತಿ ಆಗಿದೆ ಅಂತಂದು. ಯಾಕೆಂದ್ರೆ ಅಮ್ಮ ಇಲ್ಲ ಅಂತಂದ್ರೆ ಅದು ಸ್ಟಾರ್ವೇಷನ್ ಇಂದ ಸತ್ತೋಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಆಗಿ ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ, ನಾವು ಆ ಪಪ್ಪಿನ ಕಿಟನ್ಸ್ ನ ರೆಸ್ಕ್ಯೂ ಮಾಡಿ ಈ ಜಾಗದಲ್ಲಿ ಇಡ್ತೀವಿ ನರ್ಸರಿಲಿ. ಇವಾಗ ಒಂದು ಪಪ್ಪಿ ಅವರ ಕಿಟನ್ ಒಂದು 2 weeks ಮೇಲ್ಗಡೆ ಆಗಿದ್ರೆ ನಾವ್ ಈ ಜಾಗದಲ್ಲಿ ಇಡ್ತೀವಿ ನರ್ಸರಿಲಿ. ಇವಾಗ 1 week ಒಳಗಡೆ ಇದ್ರೆ ಅಂದ್ರೆ ಹೊಸದಾಗಿ ಹುಟ್ಟಿರುತ್ತೆ, ಆಗ್ತಾನೆ ಹುಟ್ಟಿರೋ ಮರಿಗಳನ್ನ ಇನ್ನೊಂದು ಯೂನಿಟ್ ಇದೆ, ನ್ಯೂನೆಟಲ್ ಯೂನಿಟ್ ಅಂತ. ಸೊ ಅದ್ರೊಳಗಡೆ ಇರ್ತೀವಿ. ಸೊ ಒನ್ಸ್ ಪಪ್ಪಿ ಅವರ ಕಿಟನ್ ಎಸ್ಪೆಷಲಿ ವ್ಯಾಕ್ಸಿನೇಷನ್ ಆದ್ಮೇಲೆ ಸೊ ಈ ಯೂನಿಟ್ ಗೆ ಶಿಫ್ಟ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಆಗಿರುವಂತ ಕ್ಯಾಟ್ ನ ಇಲ್ಲಿ ಶಿಫ್ಟ್ ಮಾಡಿದಾಗ ಇದು ಅಡಾಪ್ಷನ್ ಯೂನಿಟ್. ಸೊ ಯಾರಾದ್ರೂ ಸಾಕೊಳ್ಳೋ ಅಂತ ಇಂಟ್ರೆಸ್ಟ್ ಇದ್ದವ್ರಿಗೆ ಸೊ ಅವ್ರು ಬಂದು ಇಲ್ಲಿ ಅನಿಮಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಇಷ್ಟ ಆದ್ರೆ ಸೊ ಅವ್ರು ಇದನ್ನ ಅಡಾಪ್ಟ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಶಿಫ್ಟ್ ಮಾಡಿ. ಸೊ ಇದು ಪರ್ಮನೆಂಟ್ ಕ್ಯಾಟ್ ಯೂನಿಟ್. ಪರ್ಮನೆಂಟ್ ಕ್ಯಾಟ್ ಯೂನಿಟ್ ಅಂತಂದ್ರೆ ಇವಾಗ ಇದನ್ನ ಅಡಾಪ್ಷನ್ ಕೊಡಲ್ಲ ನಾವು. ಇದು ಲೈಫ್ ಲಾಂಗ್ ಇಲ್ಲೇ ಇರುತ್ತೆ ಶೆಲ್ಟರ್. ಏನಕ್ಕೆ ಅಂತಂದ್ರೆ ನೀವು ಅಲ್ಲಿ ಗ್ರೇ ಕಲರ್ ಪರ್ಷಿಯನ್ ಕ್ಯಾಟ್ ಇದೆ ಅಲ್ಲ, ಹೌದು, ಅದಕ್ಕೆ ಕಂಪ್ಲೀಟ್ ಆಗಿ ಕಣ್ ಕಾಣಿಸಲ್ಲ, ಬ್ಲೈಂಡ್. ಓಕೆ, ಟ್ಯೂಮರ್ ಇಂದ ಅದಕ್ಕೆ ಕಣ್ಣೇ ಹೋಗ್ತಿದೆ. ಸೊ ಇದು ಪರ್ಮನೆಂಟ್ ಶೆಲ್ಟರ್ ಯೂನಿಟ್. ಅಂದ್ರೆ ಇಲ್ಲಿ ಈ ನಾಯಿಗಳು ಏನ್ ಕಾಣಿಸ್ತಿರಲ್ಲ ಇದೆಲ್ಲ ನಾಯಿ, ಇದು ಪರ್ಮನೆಂಟ್ ಆಗಿ ಇಲ್ಲೇ. ಸೊ ಏನಕ್ಕೆ ಇಲ್ಲಿ 2 ಪಾರ್ಟ್ ಆಗಿ ಮಾಡಿದೀವಿ, ಏನಕ್ಕೆ ಅಂತಂದ್ರೆ ಆ ಸೈಡ್ ಸುಮಾರು ನಾಯಿ ಪ್ಯಾರಲೈಸ್ಡ್ ಆಗಿರೋದು, ಇಲ್ಲಿ ಕೆನೆನ್ ಡಿಸ್ಟೆಂಪರ್ ಅಂತ ಒಂದು ವೈರಲ್ ಇನ್ಫೆಕ್ಷನ್ ಬರುತ್ತೆ. ಸೊ ಆ ಸಿವಿಯರ್ಲಿ ರಿಕವರ್ಡ್ ಆಗಿರುವಂತ ಆನಿಮಲ್ ಇಲ್ಲಿ ಇಟ್ಕೊಳ್ತೀವಿ. ಸೊ ಇಲ್ಲಿ ಬಂದು ನೀವು ನೋಡ್ಬೋದು ಸುಮಾರು ನಾಯಿಗೆ 2 ಕಾಲು ಇರುತ್ತೆ, 3 ಕಾಲು ಇರುತ್ತೆ. ಕೆಲವೊಂದು ನಾಯಿಗೆ ಲಿವರ್ ಕಂಡೀಷನ್ ಇರುತ್ತೆ, ಕಿಡ್ನಿ ಇಶ್ಯೂ ಇರುತ್ತೆ. ಸೊ ಆತರ ಅನಿಮಲ್ ಇಲ್ಲೇ ಪರ್ಮನೆಂಟ್ ಇಟ್ಕೊಂಡು, ಯಾಕೆಂದ್ರೆ ಈ ಅನಿಮಲ್ಗೆ ಲೈಫ್ ಲಾಂಗ್ ನಮ್ಗೆ ಸಪ್ಲಿಮೆಂಟ್ ಕೊಡ್ಬೇಕಾಗುತ್ತೆ, ಮೆಡಿಕೇಶನ್ ಕೊಡ್ಬೇಕಾಗುತ್ತೆ, ಹಾಗಾಗಿ ಅದು ಬ್ಲಡ್ ಟೆಸ್ಟ್ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಆ ಎಲ್ಲಾ ಅನಿಮಲ್ಗೂ ಒಂದು ಸ್ಪೆಷಲ್ ಕೇರ್ ಬೇಕಾಗಿರುತ್ತೆ. ಅಂಡ್ ಆಲ್ಸೋ ನಾವು ವಾಪಸ್ ಸ್ಟ್ರೀಟ್ ಅಲ್ಲಿ ಬಿಟ್ರೆ ಅದು ಸರ್ವೈವ್ ಆಗೋದು ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಇಲ್ಲೇ ಇಟ್ಕೊಂಡು ನಾವು ನೋಡ್ಕೊಂಡು. ಅಂದ್ರೆ ಈ ನಾಯಿಗಳನ್ನ ನೀವು ರೆಸ್ಕ್ಯೂ ಮಾಡಿ ತಂದಾಗ ಕೆಲವೊಂದು ತುಂಬಾ ಫೆರೋಶಿಯಸ್ ಆಗಿರುತ್ತೆ, ಆಂಗರ್ ಆಗಿರುತ್ತೆ, ಅದನ್ನ ನೀವು ಹೆಂಗ್ ಟ್ರೈನ್ ತಗೋತೀರಾ?
ಸೊ ಅದು ಬೇಸಿಕ್ಲಿ ಐ ಥಿಂಕ್ ಮೋಸ್ಟ್ ಆಫ್ ದ ಸ್ಟ್ರೀಟ್ ಡಾಗ್ ಏನಾಗುತ್ತೆ, ಎಸ್ಪೆಷಲಿ ಕ್ಯಾಟ್ಸ್ ಅಲ್ಲಿ ಅದು ಟಚ್ ಮಾಡೋದಕ್ಕೆ ಬಿಡಲ್ಲ. ಇವನ್ ಸ್ಟ್ರೀಟ್ ಡಾಗು ಅಷ್ಟೇ, ಅದಕ್ಕೆ ಟಚ್ ಮಾಡಕ್ಕೆ ಬಿಡಲ್ಲ. ಇನ್ನೇನಾಗುತ್ತೆ ಅಂದ್ರೆ ಶೆಲ್ಟರ್ ಎನ್ವೈರನ್ಮೆಂಟ್ ಅಲ್ಲಿ ಇವಾಗ ಅದನ್ನೇ ಒಂದ್ ನಾಯಿ ಟಚ್ ಮಾಡೋಕೆ ನೀವು ಸ್ಟ್ರೀಟ್ ಅಲ್ಲಿ ಟಚ್ ಮಾಡೋದಕ್ಕೂ ಶೆಲ್ಟರ್ ಟಚ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒನ್ಸ್ ನೀವು ಕೇಜ್ ಅಲ್ಲಿ ಹಾಕಿದ್ಮೇಲೆ ಸುಮಾರು ನಾಯಿಗಳು ಇರುತ್ತೆ, ನಾಯಿ ಬೊಗ್ಲತಾ ಇರುತ್ತೆ. ಅಂಡ್ ಈ ನಾಯಿ ಏನಾಗುತ್ತೆ ಅಂದ್ರೆ ನೀವು ಸ್ಟ್ರೀಟ್ ಅಲ್ಲಿ ಟಚ್ ಮಾಡೋ ನಾಯಿಗಳು ಅದು ಟೆರಿಟರಿಯಲ್ ಆಗಿರುತ್ತೆ, ಆದ್ರೂ ಟೆರಿಟರಿಯಲ್ಲೇ ನೀವ್ ಇರ್ತೀರಾ ಅಂತ. ಹೌದು. ಸೊ ಹಂಗಾಗಿ ಅದೆಲ್ಲಾ ತರ ಫೆರೋಷಿಯಸ್ ಆಕ್ಟಿವಿಟಿ ಎಲ್ಲ ತೋರಿಸುತ್ತೆ. ಅದೇ ಶೆಲ್ಟರ್ ಅಲ್ಲಿ ಬಂದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಅಗ್ರೆಸಿವ್ ಆಗಿರುತ್ತೆ, ಹೋಗ್ತಾ 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 ಎಲ್ಲಾ ನಾಯಿಗಳ ಜೊತೆ ಇದ್ದಾಗ ಸೊ ಅದ್ರ ಟೆಂಪರ್ಮೆಂಟ್ ಜೊತೆನೆ ಮ್ಯಾಚ್ ಆಗುತ್ತೆ. ಇದು ಬೇಸಿಕ್ಲಿ ಕೆಲವೊಂದು ನಾಯಿ ಇಲ್ಲೂ ಅಷ್ಟೇ, ನಾವು ಹೊಸದಾಗಿ ಇಲ್ಲಿ ಯಾವ್ದಾರ ಒಂದು ನಾಯಿನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಆ ನಾಯಿ ಅಗ್ರೆಸಿವ್ ಇರುತ್ತೆ, ಇಲ್ಲ ನಮ್ ಜೊತೆ ಫ್ರೆಂಡ್ಲಿ ಇರುತ್ತೆ, ನಾಯಿ ಜೊತೆ ಫ್ರೆಂಡ್ಲಿ ಇರಲ್ಲ, ಬೇರೆ ನಾಯಿ ಜೊತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಂತೀವಿ. ಇನಿಷಿಯಲಿ ತಂದ್ಬಿಟ್ಟು ಇಲ್ಲಿ ಬಿಟ್ರೆ ಎಲ್ಲ ಕಚಾಡಿ ಇದು ಮಾಡ್ಬಿಡ್ತು. ಸೊ ಅದಕ್ಕೆ ಒಂದ್ ದಿವಸ ಸ್ವಲ್ಪ ಅಲ್ಲಿ ಬೇರೆ ಎನ್ಕ್ಲೋಸರ್ ಇರ್ತೀವಿ, ಅದಕ್ಕೆ ಬೇರೆ ನಾಯಿಗಳ ಜೊತೆ ಮೀಟ್ ಮಾಡಿಸ್ತೀವಿ, ಮತ್ತೆ ಲೀಶ್ ತಪ್ಕೊಂಡೋಗಿ ವಾಕ್ ಮಾಡ್ಸೋದು. ಸೊ ಇವ್ರಿಗೆ ಗೊತ್ತಾಗ್ಬೇಕು ಇಲ್ಲೊಂದ್ ನಾಯಿ ಇದೆ ಅಂತ. ಸೊ ಆಮೇಲೆ ಸ್ಲೋ ಆಗಿ ಬಿಡ್ತೇವೆ. ಬಿಟ್ಮೇಲೆ ಇಲ್ಲಿ ಯಾರಾದ್ರೂ ಒಬ್ರು ನಮ್ಮ ಸ್ಟಾಫ್ ಯಾರು ಇದ್ದು ನೋಡ್ಕೊಂತಾ ಇರ್ತಾರೆ. ಸೊ ಅವ್ರು ಇದ್ದಾರೆ ಅಂದ್ರೆ ಇವ್ರು ಯಾರು ಗಲಾಟೆ ಮಾಡಲ್ಲ. ಸೊ ಈ ತರ ಸುಮಾರು ಪ್ಲಾನಿಂಗ್ ನಡೀತಾ ಇರುತ್ತೆ, ಒಂದು ಹೊಸ ನಾಯಿನ ಇಂಪ್ರೂವ್ ಮಾಡಿಸ್ಬೇಕು ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ. ಸರ್ ಬೇಸಿಕಲಿ ನಾನು ಸ್ಟಾರ್ಟಿಂಗ್ ಎಂಟರ್ ಆದಾಗ ನೋಡಿದೆ, ನೀವು ಅಡಾಪ್ಟ್ ಆಗಿರೋ ಪ್ರತಿಯೊಂದು ಡಾಗ್ಸ್ಗೂ ವಿತ್ ನೇಮ್ಸ್ ಹಾಕಿದ್ರಿ. ಸೊ ನೀವೆಲ್ಲರಿಗೂ ನೇಮ್ ಇಟ್ಟಿದ್ದೀರಾ? ಅದು ಅಡಾಪ್ಟ್ ಆಗಿರೋ ನಾಯಿ ಅಲ್ಲ, ಅದು Sorry. ಅದು ಪ್ಯಾಸಿವ್ ಅಡಾಪ್ಷನ್ ಅಂತ ಒಂದು ಮಾಡ್ತಿರೋದು. ಅಂದ್ರೆ ಪ್ಯಾಸಿವ್ ಅಡಾಪ್ಷನ್ ಅಂತಂದ್ರೆ ನೀವು ಇಲ್ಲಿರೋ ನಾಯಿಗಳು ನೋಡ್ತಿದ್ರಲ್ಲ, ಇಲ್ಲಿರೋ ಎಲ್ಲಾ ನಾಯಿಗಳಿಗೂ ಪರ್ಮನೆಂಟ್ ರೆಸಿಡೆಂಟ್ ಡಾಗ್ಸ್ ಯಾವ್ದಾದಿದೆ ಎಲ್ಲಾ ನಾಯಿಗೂ ಅದರದೇ ಆದಂತ ಒಂದು ಹೆಸರಿದೆ, ಅದರದೇ ಆದಂತ ಒಂದು ಸ್ಟೋರಿ ಇದೆ ಹೇಳೋದಕ್ಕೆ. ಓಕೆ. ಸೊ ಇಲ್ಲಿ ಅದೇ ಹೇಳಿದ್ನಲ್ಲ, ಒಂದು 100-130 ನಾಯಿ ಇದೆ ಇಲ್ಲಿ. ಸೊ ಇವಾಗ ಇದು ಸೋಫಿ ಅಂತ, ಇದು ಟೈಗರ್, ಈ ತರ ಸುಮಾರು ನಾಯಿ ಇದೆ. ಓಕೆ. ಸೊ ಅದು ಪ್ಯಾಸಿವ್ ಅಡಾಪ್ಷನ್ ಏನಕ್ಕೆ ಹಾಕಿರೋದು ಅಂತಂದ್ರೆ, ಇವಾಗ ಎಷ್ಟೊಂದ್ ಜನ ನಾಯಿನ ಸಾಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಅವ್ರಿಗೂ ವರ್ಕ್ ಶೆಡ್ಯೂಲ್ ಇರೋದ್ರಿಂದ, ಮನೇಲಿ ಯಾರು ನೋಡ್ಕೊಳಕ್ ಇಲ್ದಿರೋದ್ರಿಂದ, ಅವ್ರ ಮನೇಲಿ ಆಲ್ ಟೈಮ್ ಇರಲ್ಲ ಅನ್ನೋ ಕಾರಣದಿಂದ ಅವ್ರು ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಅಂತವ್ರಿಗೆ ನಾವೊಂದು ಆಪ್ಷನ್ ಏನ್ ಕೊಡ್ತೀವಿ, ಪ್ಯಾಸಿವ್ ಅಡಾಪ್ಷನ್ ಅಂತ. ಇಲ್ಲಿರೋ ಶೆಲ್ಟರ್ ಆನಿಮಲ್ಸ್ ನ ಅವರು ಪ್ಯಾಸಿವ್ ಆಗಿ ಅಡಾಪ್ಟ್ ಮಾಡ್ಕೋಬಹುದು. ಪ್ಯಾಸಿವ್ ಅಂದ್ರೆ ಅವ್ರು ಸ್ಪಾನ್ಸರಿಂಗ್ ಏನದು ಮೆಡಿಕಲ್ ಫುಡ್ ಸ್ಪಾನ್ಸರ್ ಮಾಡ್ಬಿಟ್ಟು ನಾವು ಅವ್ರಿಗೆ ಅಪ್ಡೇಟ್ ಕಳಿಸ್ತಿರ್ತೀವಿ, ಓಕೆ. ಹೇಗಿದೆ, ಏನ್ ಮಾಡ್ತಾ ಇದೆ, ಅದಕ್ಕೆ ಏನೋ ಟ್ರೀಟ್ಮೆಂಟ್ ನಡೀತಿದಾನಾ, ಆರಾಮಾಗಿದಾನಾ. ಸೊ ಆತರ ಫೋಟೋ ವಿಡಿಯೋ ಎಲ್ಲ ಕಳಿಸ್ಬಿಟ್ಟು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಅದಕ್ಕೆ ಪ್ಯಾಸಿವ್ ಅಡಾಪ್ಷನ್ಗೆ ನಾವು ಅಲ್ಲಿ ಲಿಸ್ಟ್ ಹಾಕಿರೋದು. ಸೊ ವಾಟ್ ವಿಲ್ ಬಿ ದ ಚಾರ್ಜಸ್ ಫಾರ್ ದಟ್ ಪ್ಯಾಸಿವ್ ಅಡಾಪ್ಷನ್? ಪ್ಯಾಸಿವ್ ಅಡಾಪ್ಷನ್ಗೆ 1000 rupees ಪರ್ ಮಂತ್ ಫಾರ್ ಒನ್ ಡಾಗಿಗೆ ನಾವು ಚಾರ್ಜ್ ಮಾಡ್ತೀವಿ. ಓಕೆ. ಸೊ ಒಂದ್ ನಾಯಿ ಅವ್ರು ಪ್ಯಾಸಿವ್ ಅಡಾಪ್ಟ್ ಮಾಡ್ಕೋಬೇಕು ಅಂತಂದ್ರೆ 1000 ರೂಪಾಯಿ ಕೊಟ್ರೆ ಸೊ ಅವ್ರು ಪ್ಯಾಸಿವ್ ಅಡಾಪ್ಟ್ ಮಾಡ್ಕೋಬೇಕು. ಸೊ ಬಾನ್ಯಾರ್ಡ್ ಅಂತ ಲೈಕ್ ಫಾರ್ಮ್ ಅನಿಮಲ್ಸ್ ನ ನಾವ್ ಇಲ್ಲಿ ಇಟ್ಟಿದ್ದೀವಿ. ನೀವು ಇಲ್ಲಿ ಯಾವ್ದೇ ಅನಿಮಲ್ ನೋಡ್ತಿದ್ದೀರಲ್ಲ, ಇದೆಲ್ಲ ರೆಸ್ಕ್ಯೂ ಮಾಡಿ ಇಲ್ಲಿ ತಂದೆ ಇಟ್ಟಿರೋದು. ಸೊ ಎಲ್ಲ ರೆಸ್ಕ್ಯೂ? ಎಲ್ಲ ರೆಸ್ಕ್ಯೂ ಮಾಡಿರೋದೆ. ಓಕೆ. ಸೊ ಈ ಗೋಟ್ ಎಲ್ಲ ರೆಸ್ಕ್ಯೂ ಮಾಡಿರೋದೆ. ಹ್ಮ್. ಇದು ಎಕ್ಸಾಟಿಕ್ ಬರ್ಡ್ ನೋಡಿದೀರಾ? ಇದು ನೀವು ಯಾವ್ದೇ ಪೆಟ್ ಶಾಪ್ ಅಲ್ಲಿ ಹೋದ್ರು ಈ ತರ ಬರ್ಡ್ಸ್ ನಿಮ್ಗೆ ಕಾಣಿಸುತ್ತೆ. ಹೌದು. ಒಂದು ಚಿಕ್ಕ ಕೇಜಲ್ಲಿ. ಸೊ ಇದು ನಾವು ಸಮ್ ಆಫ್ ದ ಬರ್ಡ್ಸ್ ಎಲ್ಲಿಂದ ರೆಸ್ಕ್ಯೂ ಮಾಡಿ, ಪೆಟ್ ಶಾಪ್ ಇಂದ ರೆಸ್ಕ್ಯೂ ಮಾಡಿರ್ತೀವಿ. ಪೆಟ್ ಶಾಪ್ ಪೆಟ್ ಶಾಪ್ ಇಂದಾನೆ ಕಾನ್ಫಿಸ್ಕೇಟ್ ಮಾಡಿರುವಂತದ್ದಿದೆ. ಆಮೇಲೆ ಕೆಲವೊಂದು ಬರ್ಡ್ಸ್ ಏನಾಗುತ್ತೆ, ಇವಾಗ ಸಾಕೊಂಡಿರ್ತಾರೆ ಮನೇಲಿ, ಬೇರೆ ಯಾವ್ದೋ ಕಂಟ್ರಿಗೆ ಮೂವ್ ಆಗ್ತಿರ್ತಾರೆ, ಅವ್ರಿಗೆ ನೋಡ್ಕೊಳಕ್ ಆಗಲ್ಲ. ಸೊ ಇದನ್ನ ಓಪನ್ ಸ್ಪೇಸ್ ಅಲ್ಲಿ ಬಿಟ್ರೆ ಇದು ಸರ್ವೈವ್ ಆಗಲ್ಲ. ಸೊ ಹಂಗಾಗಿ ಅವ್ರು ತಂದು ಇಲ್ಲಿ ಬಿಡ್ತಾರೆ. ಸೊ ಹಾಗಾಗಿನೇ ನಮ್ಮ ಹತ್ರ ಈ ಬರ್ಡ್ಸ್ ಎಲ್ಲ ಇದೆ, ಇಲ್ಲಿ ಮತ್ತೆ ಅಲ್ಲಿ. ಇವನು ಆಲ್ಬರ್ಟ್ ಅಂತ. ಸೊ ಇವನ್ನ ರೆಸ್ಕ್ಯೂ ಮಾಡಿದಾಗ ಸುಮಾರು ಒಂದ್ 3 ವರ್ಷ ಹಿಂದೆ ನಾವು ರೆಸ್ಕ್ಯೂ ಮಾಡಿದ್ದು, 3-3.5 ವರ್ಷ ಹಿಂದೆ. ಇದು ಒಂದು ಚಿಕ್ಕ ಹಂದಿ ಮರಿ, ಇದು ಮೆಜೆಸ್ಟಿಕ್ ಹತ್ರ ಸಿಕ್ಕಿರೋದು ಅನ್ಸುತ್ತೆ. ಈ ಬೀದಿ ನಾಯಿಗಳು ಇದನ್ನ ಅಟ್ಯಾಕ್ ಮಾಡಿ ಕಚ್ಬಿಟ್ಟಿತ್ತು. ಅವಾಗ ಯಾರೋ ರಿಪೋರ್ಟ್ ಮಾಡಿದ್ರು, ನಾವು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡಿದ್ವಿ. ಮೈ ತುಂಬಾ ನಾಯಿ ಕತ್ತಿರೋದಾಗಿ ಫುಲ್ ಬ್ಲೀಡಿಂಗ್ ಎಲ್ಲ ಆಗ್ಬೋದು. ಸೊ ಆ ಟೈಮಲ್ಲಿ ರೆಸ್ಕ್ಯೂ ಮಾಡಿ ತಂದಾಗ ಟ್ರೀಟ್ಮೆಂಟ್ ಎಲ್ಲ ಮಾಡಿ ತುಂಬಾ ಟೈಮ್ ತಗೊಂಡು ರಿಕವರ್ ಆಗಿದ್ದು ಹಂದಿ ಇದು. ಸೊ ಆಲ್ಮೋಸ್ಟ್ 6 months ತಗೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಬೆಳೆದ್ಬಿಟ್ಟಿತ್ತು ಹಂದಿ. ಸೊ ವಾಪಸ್ ತಂದು ಅಲ್ಲೇ ಬಿಟ್ರೆ ಸೇಫ್ ಇರಲ್ಲ ಅಂತ ನಾವ್ ಇಲ್ಲೇ ಗವರ್ಮೆಂಟ್ ಶೆಲ್ಟರ್ ಅಲ್ಲಿ ಇಟ್ಕೊಂಡ್ವಿ. ಸೊ ಆಲ್ಮೋಸ್ಟ್ 3.5 years ಇಂದ ಇಲ್ಲೇ ಇದೆ ಶೆಲ್ಟರ್ ಅಲ್ಲಿ. ಇದು ತುಂಬಾ ಫ್ರೆಂಡ್ಲಿ ಇದೆ. ಇದು ಏನು ಕಚ್ಚುತ್ತೆ ಆತರ ಏನಿಲ್ಲ. ಸೊ ಬಸ್ಸು ನೀವು ನೋಡ್ತಿರ್ಬೋದು, ವೆರೈಟಿ ಆಗಿರೋ ಬೇರೆ ಬೇರೆ ಬ್ರೀಡ್ ಪ್ರಾಣಿಗಳನ್ನ ಇಲ್ಲಿ ರೆಸ್ಕ್ಯೂ ಮಾಡಿ ಇಲ್ಲಿ ಇವರು ಇದರ ಪಾಲನೆ ಪೋಷಣೆಯನ್ನ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ಮೇಕೆಗಳು ಅಂತ. ಇದ್ರಗಳ ಬಗ್ಗೆ ಇನ್ನ ಡೀಟೇಲ್ಡ್ ಇನ್ಫಾರ್ಮೇಶನ್ ನ ಅವ್ರಗಳ ಕೈಲೇ ನಾನು ನಿಮಗೆ ಕೊಡಿಸ್ತೀನಿ. ನೋಡಿ, ಇವನ್ ಬಂದಾಗ್ಲೇ ಪ್ಯಾಂಟಿಗೆ ಭಯ ಆಗ್ತಾನೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇವೆಲ್ಲ. ಬನ್ನಿ. ಹಾಯ್ ಬಸ್. ಓಕೆ ಓಕೆ ಓಕೆ, ಹೋಗ್ಬಿಡಿ. ಇದು ಅಡಾಪ್ಷನ್ ಯೂನಿಟ್. ಓಕೆ. ಇಲ್ಲಿ ಇದರ ಏಜ್ ನೋಡಿ ಎಷ್ಟಿದೆ ಏಜ್ ಇವಾಗ.
4 months 5 months 7 months ಆಗಿದೆ ಇವಾಗ. 7 months. ಓಕೆ 7 months ಆಗಿದೆ. ಓಕೆ ನಾವು ಇಲ್ಲಿಗೆ ಬಿಟ್ಟಾಗ ಎಷ್ಟು ಮಂತ್ ಆಗಿತ್ತು? ಎಷ್ಟು 3 months. ಅಲ್ಲಿಗೆ 5-6 ತಿಂಗಳು ಪಪ್ಪಿ ಇಲ್ಲೇ ಇದೆ. ಓಕೆ ನಾವು ಅಷ್ಟೊಂದು ಎಫರ್ಟ್ ಏನಕ್ಕೆ ಹಾಕ್ತಿವಿ ಅಂದ್ರೆ, ನಾವು ರೆಸ್ಕ್ಯೂ ಮಾಡಿದಾಗ ನಾವೊಂದು ಹೋಪ್ ಇಟ್ಕೊಂಡಿರ್ತೀವಿ, ಈ ಅನಿಮಲ್ನ ಹೆಂಗಾದ್ರೂ ಮಾಡಿ ಚೆನ್ನಾಗಿ ನೋಡ್ಕೊಂಡು ವ್ಯಾಕ್ಸಿನೇಷನ್ ಮಾಡಿ ಒಂದು ಒಳ್ಳೆ ಫ್ಯಾಮಿಲಿಗೆ ನೋಡ್ಕೊಳ್ಳೋರಿಗೆ ಕೊಟ್ಬಿಡ್ಬೇಕು ಅಂತ. ಸೊ ಇದನ್ನ ವಾಪಸ್ ಸ್ಟ್ರೀಟಲ್ಲಿ ಬಿಡೋಕ್ಕಾಗಲ್ಲ, ಯಾಕೆಂದ್ರೆ ಸರ್ವೈವ್ ಆಗಲ್ಲ. ಯಾಕೆಂದ್ರೆ ಚಿಕ್ಕ ಮರಿಯಿಂದ ನಾವು ಎತ್ಕೊಂಡ್ ಬಂದಿರ್ತೀವಿ. ಸೊ ಈ ಮರಿಗಳನ್ನ ನಾವು ಇಲ್ಲಿ ಬಿಟ್ಟಾಗ ಇಷ್ಟು ಮಂತ್ ಆದ್ರೂ ಯಾರು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಬೇಜಾರಾಗುತ್ತೆ ಅಲ್ವಾ? ಸೊ ಇಷ್ಟೊಂದು ಎಫರ್ಟ್ ಹಾಕಿ, ಯಾಕೆಂದ್ರೆ ಡೇ ಅಂಡ್ ನೈಟು ಇವಾಗ ನಮ್ಮ ಹತ್ರ ಸ್ಟಾಫ್ ಇದ್ದಾರೆ. ಇವಾಗ 10 to 12 times ಫೀಡ್ ಮಾಡ್ಬೇಕು ಅಂದ್ರೆ ಅವ್ರು ಮಧ್ಯರಾತ್ರಿ ಬಂದು ಫೀಡ್ ಮಾಡ್ಬೇಕು. ಆ ಸ್ಟಾಫ್ ಇಲ್ಲೇ ಉಳ್ಕೊಂಡಿರ್ತಾರೆ, ಅಲಾರಾಮ್ ಇಟ್ಕೊಂಡು ರಾತ್ರಿ ಬಂದ್ಬಿಟ್ಟು ಫೀಡಿಂಗ್ ಪ್ರಿಪೇರ್ ಮಾಡಿ ಅದಕ್ಕೆ ಹ್ಯಾಂಡ್ ಫೀಡ್ ಮಾಡಬೇಕು. ಇಷ್ಟೆಲ್ಲ ಎಫರ್ಟ್ ಇರುತ್ತೆ. ಸೊ ಒನ್ಸ್ ಎಲ್ಲ ಮಾಡಿ ವ್ಯಾಕ್ಸಿನೇಷನ್ ಮಾಡಿ ಇಲ್ಲಿ ಹಾಕ್ದಾಗ ಯಾರು ಬರ್ಲಿಲ್ಲ ಅಂದ್ರೆ ಪೀಪಲ್ ಅಂದ್ರೆ ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ಡೆಫಿನೆಟ್ಲಿ ಏನಕ್ಕೆ ಇಂಡಿ ಪಪ್ಪಿನ ಅಡಾಪ್ಷನ್ ಮಾಡ್ಕೋಬೇಕು ಅಂತ ಸುಮಾರು. ಅಂದ್ರೆ ಅವ್ರಿಗೆ ಏನನ್ಸುತ್ತೆ, ಬ್ರೀಡ್ ಡಾಗ್ ತಗೋಬೋದಲ್ಲ, ಲ್ಯಾಬ್ರಡಾರ್ ಗೋಲ್ಡನ್. ಸೊ ನೀವು ಅದಕ್ಕೆ ನಾನು ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್, ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್, ವೈ ವಿ ಟೇಕ್ ಅನ್ ಇನ್ಸ್ಪಿರೇಷನ್ ಫ್ರಮ್ ಚಾರ್ಲಿ. ಯಾಕೆಂದ್ರೆ ನಾರ್ಮಲ್ 3 legged ಇಂಡಿ ಡಾಗ್ ಏನೇನೆಲ್ಲ ಮಾಡಿದೆ. ಸೊ ಇದು ಬ್ರೀಡ್ ಡಾಗೇ ಮಾಡಬೇಕು, ಅದೇ ಮಾಡುತ್ತೆ, ಇದೇ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ನಮ್ಮ ದೇಸಿ ನಾಯಿಗಳು ಎಲ್ಲಾ ಬ್ರೀಡ್ ನಾಯಿಗಿನ ಬೆಸ್ಟ್ ಆಗೇ ಇದೆ. ಯಾಕೆಂದ್ರೆ ಏನೇ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಏನೇ ಒಂದು ಹೆಲ್ತ್ ಇಶ್ಯೂ ಬಂದ್ರೆ ಕಂಪೇರ್ ಟು ಆಲ್ ಅದರ್ ಡಾಗ್, ಈ ನಾಯಿಗಳಿಗೆ ಇಮ್ಯುನಿಟಿ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಆಮೇಲೆ ನೀವು ಗ್ರೂಮಿಂಗ್ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡಾಡ್ತಿರ್ಬೇಕು, ಆ ಥರ ಏನಿಲ್ಲ. ಕರೆಕ್ಟ್ ಟೈಮಿಗೆ ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ರೆ ಅನಿಮಲ್ ಹೆಲ್ತ್ ಆಗಿರುತ್ತೆ. ಆಸ್ ಯು ಸೆಡ್ ಸರ್, ಇದ್ರ ರಿಲೇಟೆಡ್ ಆಗಿ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ, ಲೈಕ್ ನನ್ನ ಒಂದು ಕಾಮನ್ ಕ್ವಶನ್, ವಾಟ್ ವಿಲ್ ಬಿ ದ ಅಡಾಪ್ಷನ್ ಕ್ರೈಟೀರಿಯಾ? ಈ ಅಡಾಪ್ಟ್ ಮಾಡ್ಕೊಳ್ಳೋಕೆ ಏನ್ ಕ್ರೈಟೀರಿಯಾ ಇದೆ ನಿಮ್ಮಲ್ಲಿ ಅಂತ? ಆ ಅಡಾಪ್ಷನ್ ನಮ್ಮಲ್ಲಿ ಪ್ರೊಸೀಜರ್ ಏನಂದ್ರೆ ಬೇರೆ ಕಡೆ ಗೊತ್ತಿಲ್ಲ. ನಮ್ಮ ಆರ್ಗನೈಸೇಷನ್ ಅಲ್ಲಿ ಏನ್ ಪ್ರೊಸೀಜರ್ ಅಂದ್ರೆ, ಫಸ್ಟ್ ನಾವು ಯಾರು ಅಡಾಪ್ಟ್ ಮಾಡ್ಕೋಬೇಕು ಅಂತ ಬರ್ತಿದಾರೋ ಅವ್ರಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಅಂದ್ರೆ ಒಂದು ಸರ್ಟನ್ ಕ್ವಶನ್ಸ್ ಕೇಳ್ತೀವಿ, ಒಂದು ಸೆಟ್ ಆಫ್ ಕ್ವಶನ್ಸ್ ಕೇಳ್ತೀವಿ. ಅಂದ್ರೆ ನಮಗೆ ಗೊತ್ತಾಗಬೇಕು ಈ ಪರ್ಸನ್ ಎಲಿಜಿಬಲ್ ಇದಾರ ಅಡಾಪ್ಟ್ ಮಾಡ್ಕೊಳಕ್ಕೆ ಅಂತ. ಇವಾಗ ಏನಾಗುತ್ತೆ, ಸುಮಾರು ಜನ ಮೂವಿ ನೋಡ್ಬಿಟ್ಟು ಓಕೆ ಚೆನ್ನಾಗಿದೆ, ಓಕೆ ನಾನು ಇವಾಗ ಹೋಗ್ಬಿಟ್ಟು ಒಂದು ನಾಯಿ ತಗೊಂಡ್ಬಿಡ್ಬೇಕು ಚೆನ್ನಾಗಿರುತ್ತೆ ಅಂತ. ಆ ಅಟ್ರಾಕ್ಷನ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಇವಾಗ ನೀವು ಒಂದು ನಾಯಿನ ಸಾಕೋಬೇಕು ಅಂದ್ರೆ 1 year ಇಲ್ಲ 1 ವರ್ಷ ಇಲ್ಲ 2 ವರ್ಷ ಕಮಿಟ್ಮೆಂಟ್ ಅಲ್ಲ, ಒಂದು 15 ವರ್ಷ ಅಂತೂ ಕಮಿಟ್ಮೆಂಟ್ ನೀವು ಕೊಡ್ಲೇಬೇಕು. ಡೆಫಿನೆಟ್ಲಿ. ಸೊ ಅದನ್ನ ಯಾರು ಯೋಚನೆ ಮಾಡಲ್ಲ. ಸೊ ಅವ್ರು ಏನ್ ಅನ್ಕೊಂಡಿರ್ತಾರೆ, ಆ ಅಟ್ರಾಕ್ಷನ್ಗೆ ಇವಾಗ ಹೋಗ್ಬಿಟ್ಟು ತಂದ್ಬಿಡೋಣ ಅಂತ. ಸೊ ಅದಕ್ಕೆ ನಮಗೆ ಗೊತ್ತಾಗಬೇಕು ಅವರು ಎಲಿಜಿಬಲ್ ಇದಾರ ಅಡಾಪ್ಟ್ ಮಾಡ್ಕೊಳಕ್ಕೆ, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಮುಂಚೆ ಪೆಟ್ಟಿತ್ತ, ಇಲ್ಲ ಮನೇಲಿ ಯಾರಿಗಾರು ಅಲರ್ಜಿ ಇದೆನಾ, ಇಲ್ಲ ಮನೇಲಿ ಯಾರಾದ್ರೂ ಎದುರ್ಕೊಂತಾರ ನಾಯಿ ನೋಡಿದ್ರೆ. ಸೊ ಆತರ ಸುಮಾರು ಕ್ವಶನ್ ಕೇಳ್ತೀವಿ. ಸೊ ಆಮೇಲೆ ಅವ್ರು ಓಕೆ ಆದ್ಮೇಲೆ ಅವ್ರಿಗೆ ಇಲ್ಲಿ ಬಿಡ್ತೀವಿ, ಅವ್ರ ಅನಿಮಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದಾದ್ರು ಅನಿಮಲ್ ಮೇಲೆ ಅವ್ರ ಕನೆಕ್ಷನ್ ಏನಾದ್ರು ಬಿಲ್ಡ್ ಆದ್ರೆ ಆ ಅನಿಮಲ್ ಸೆಲೆಕ್ಟ್ ಮಾಡುತ್ತೆ. ಸೊ ನಾವು ಆ ಅನಿಮಲ್ನ ಮತ್ತೆ ಏನು ನಮ್ಮ ಡಾಕ್ಟರ್ಸಿಗೆ ತೋರಿಸಿ ಒಂದು ಕಂಪ್ಲೀಟ್ ಮೆಡಿಕಲ್ ಚೆಕಪ್ ಮಾಡಿಸ್ತೀವಿ. ಕಂಪ್ಲೀಟ್ ಚೆಕಪ್ ಮಾಡಿಸ್ಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದ್ರೆ ಅವ್ರಿಗೆ ಕಾಲ್ ಮಾಡ್ತೀವಿ, ಅವ್ರು ತಗೊಂಡೋಗ್ಬೋದು. ಅದು ಹೆಲ್ತಿಯಾಗೇ ಇರುತ್ತೆ, ಬಟ್ ವಿ ವಾಂಟ್ ಟು ಮೇಕ್ ಶೋರ್ ಬಿಫೋರ್ ಗಿವಿಂಗ್ ಇಟ್ ಫಾರ್ ಅಡಾಪ್ಷನ್ ದೇ ಆರ್ ಸಪೋಸ್ ಟು ಬಿ ಕಂಪ್ಲೀಟ್ಲಿ ಹೆಲ್ತಿ ಅಂತ. ಅಂಡ್ ಅವ್ರ ವ್ಯಾಕ್ಸಿನೇಷನ್ ಆಗಿರುತ್ತೆ. ಸೊ ವಿಲ್ ಗಿವ್ ಎ ವ್ಯಾಕ್ಸಿನೇಷನ್ ಬುಕ್. ದೇರ್ ಇಸ್ ನೋ ಕಾಸ್ಟ್ ಇನ್ವಾಲ್ವ್ ಫಾರ್ ಅಡಾಪ್ಷನ್. ಅಡಾಪ್ಷನ್ ಇಸ್ ಅ ಫ್ರೀ ಆಫ್ ಕಾಸ್ಟ್ ವಿತ್ ಅ ಶೆಲ್ಟರ್. They can make a donation, but ನಾವು ಪರ್ಟಿಕ್ಯುಲರ್ ಆಗಿ ಅಂತ ಅಡಾಪ್ಷನ್ಗೆ ಏನೇ ಚಾರ್ಜಸ್ ಮಾಡಲ್ಲ. ಅಂಡ್ ಮೋರ್ ಓವರ್, ಒಂದ್ಸರಿ ನೀವು ಅಡಾಪ್ಷನ್ ಕೊಟ್ಮೇಲೆ ವಿಲ್ ಯು ಬಿ ಮಾನಿಟರಿಂಗ್ ಇಟ್? ಎಸ್ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ದೇ ನೀಡ್ ಟು ಸೆಂಡ್ ದ ಫೋಟೋ ಅಂಡ್ ವಿಡಿಯೋ ಅಂಡ್ ಬಸ್ಸು ನೀವು ಇಲ್ಲಿ ನೋಡ್ತಿರ್ಬೋದು, ವೆರೈಟಿ ಆಗಿರೋ ಬೀದಿ ನಾಯಿಗಳು ನಮ್ಗೆ ಇಲ್ಲಿ ಸಿಗ್ತವೆ. ಒಂದಕ್ಕಿಂತ ಒಂದು ತುಂಬಾ ಕೆಟ್ಟ ಸ್ಥಿತಿಲಿ ಅದನ್ನ ರೆಸ್ಕ್ಯೂ ಮಾಡಿ ಅದನ್ನ ಇಲ್ಲಿ ತಂದಿದ್ದಾರೆ. ಕೆಲವೊಂದು ನಾಯಿಗಳಿಗೆ ಕಾಲಿಲ್ಲ, ಕೆಲವೊಂದು ನಾಯಿಗಳಿಗೆ ಕಣ್ಣೇ ಇಲ್ಲ, ಕೆಲವೊಂದು ನಾಯಿಗಳ ಮೈ ಮೇಲೆ ಎಣ್ಣೆ ಅಥವಾ ಬೇರೆ ಹಚ್ಚಲಿ, ಆ ತರ ಸರ್ಕಮ್ಸ್ಟೆನ್ಸ್ ಅಲ್ಲಿ ತುಂಬಾ ತರ ಇದೆ. ಮಾತ್ರ ನೋಡಕ್ ನಿಜ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಅಂತ ಪರಿಸ್ಥಿತಿಲಿ ಇದ್ರೂ ಕೂಡ ಅವುಗಳು ನೋಡಕ್ ತುಂಬಾ ಕ್ಯೂಟ್ ಆಗಿದೆ. ಎಕ್ಸಾಂಪಲ್ ಒಂದೇ ಒಂದು ತೋರಿಸ್ತೀನಿ ನೋಡಿ ನಿಮ್ಗೆ. ಹಾಗೆ ನೋಡ್ತಿರ್ಬೋದು. ಆಯ್ತಾಯ್ತು, ಕೂಲ್ ಬಿಡಿ, ಆರಾಮ್. ನೀವು ನೋಡ್ಬೋದು ನೋಡಿ, ನಾಯಿ ಅರ್ಧ ಕಣ್ಣೇ ಇಲ್ಲ, ಆ ರೀತಿ ಮಾಡ್ಬಿಟ್ಟಿದ್ದಾರೆ. ಇಂಥವೆಲ್ಲ ನೋಡಿದ್ರೆ ನಿಜ ಬೇಜಾರಾಗುತ್ತೆ. ಮನುಷ್ಯತ್ವನೇ ಇಲ್ವೇನು ಅಂತಾನು ಅನ್ಸುತ್ತೆ. ಈ ಸ್ಥಿತಿಯಲ್ಲಿ ನೀನೊಂದು ಕ್ಷಣ ಬದುಕೋ ಕೊಡಿಸು. ಈಗ ಜನಕ್ಕೆ ಓಕೆ ಈ ವಿಡಿಯೋ ನೋಡಿ ಯಾರಾದ್ರೂ ಸ್ವಲ್ಪ ಜನ ಆದ್ರೂ ಮುಂದೆ ಬಂದ್ರೆ ಹೌ ದೇ ಕ್ಯಾನ್ ಹೆಲ್ಪ್ ಅಂತ. ಸರ್, ನಮ್ಮ ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ವೆಬ್ಸೈಟ್ ಇದೆ, ಅಲ್ಲಿಂದ ಥ್ರೂ ಡೊನೇಟ್ ಮಾಡ್ಬೋದು. ಇಲ್ಲ ಅವರು ಶೆಲ್ಟ್ರಿಗೆ ಬಂದು ಅನಿಮಲ್ಸ್ ನೋಡಿ ಇದು ಆಮೇಲೆ ಡೊನೇಟ್ ಮಾಡ್ತಿದ್ರು ಡೊನೇಟ್ ಮಾಡ್ಬೋದು. ಸೊ ಐ ಥಿಂಕ್ ನಮಗೆ ಪ್ರಿಫರ್ ಏನಂದ್ರೆ ಅವ್ರ ಜನ ಶೆಲ್ಟ್ರಿಗೆ ಬಂದು ಅಟ್ಲೀಸ್ಟ್ ನಾವೇನ್ ಕೆಲಸ ಮಾಡ್ತಿದೀವಿ ಅಂತ ನೋಡಿ ಆಮೇಲೆ ಬೇಕಾದ್ರೂ ಡೊನೇಟ್ ಮಾಡ್ಬೋದು. ಸೊ ನಮ್ಮ ಶೆಲ್ಟರು 11 to 4
ಆಲ್ ಡೇ ಓಪನ್ ಇರುತ್ತೆ ಎಕ್ಸೆಪ್ಟ್ ಮಂಡೇ. ಇನ್ನೆಲ್ಲಾ ದಿನಾನು ಓಪನ್ ಇರುತ್ತೆ. ವೀಕ್ ಡೇಸ್ ವೀಕೆಂಡ್ಸ್ ಓಪನ್ ಇರುತ್ತೆ. 11 to 4 ಯಾರು ಬೇಕಾದ್ರೂ ಬರ್ಬೋದು. ಬಂದು ನಮ್ಮ ಶೆಲ್ಟರ್ನ ನೋಡಿ ಅನಿಮಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಫ್ ಇನ್ ಕೇಸ್ ತುಂಬಾ ದೂರ ಇರೋರು ಯಾರಾದ್ರೂ ನಾನು ಸಹಾಯ ಮಾಡ್ಬೇಕು ಅಂದ್ರೆ ಎನಿ ಆನ್ಲೈನ್? ಅದೇ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಅಲ್ಲೇ ಎಲ್ಲ ಆಪ್ಷನ್ ಇದೆ ಸರ್. ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಅಂತ ವೆಬ್ಸೈಟ್ ಇದೆ ಬ್ಯಾಂಗ್ಳೂರ್. ಸೊ ಅಲ್ಲಿ ನಿಮಗೆ ಡೊನೇಷನ್ ಆಪ್ಷನ್ಸ್ ತುಂಬಾ ಸಿಗುತ್ತೆ. ಅವರ ಸುತ್ತಮುತ್ತಲು ಇರುವಂತ ನಾಯಿಗಳಿಗೆ ಯಾವುದೇ ಸ್ಟ್ರೀ ಅನಿಮಲ್ಸ್ ಆಗಿರ್ಬೋದು, ಯಾವುದೇ ನಾಯಿ ಅನಿಮಲ್ ಆಗಿರ್ಬೋದು, ಅವರ ಕೈಲಾದಷ್ಟು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಐ ಥಿಂಕ್ ಒಂದು ಬೌಲ್ ಆಫ್ ವಾಟರ್ ಇಟ್ರೆ ಸಾಕು. ಸಮ್ಮರ್ ಟೈಮ್ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕಾಂಪೌಂಡ್ ಒಳಗಡೆ ಬಿಟ್ಬಿಟ್ಟು ಅದಕ್ಕೆ ಒಂದು ಶೆಲ್ಟರ್ ಕೊಟ್ರೆ ಸಾಕು. ಲೈಫ್ ಲಾಂಗ್ ಶೆಲ್ಟರ್ ಕೊಡ್ಬೇಕಂತ ಕೇಳ್ತಿಲ್ಲ. ಇನ್ನು ಮಳೆ ಬಂದಾಗ ಒಂದ್ ಸ್ವಲ್ಪ ಗೇಟ್ ಓಪನ್ ಮಾಡಿ ಒಳಗಡೆ ಇಟ್ಕೊಳ್ಳೋದು. ಇಲ್ಲ ನಾಯಿಗೆ ಯಾವ್ದಾದ್ರು ಇಂಜುರಿ ಆದ್ರೆ ಹೆಲ್ಪ್ ಲೈನ್ ನಂಬರ್ ಇದೆ, ಸೊ ಅಲ್ಲಿಗೆ ರೀಚ್ ಔಟ್ ಮಾಡಿ. ಇಲ್ಲ ಯಾವ್ದಾದ್ರು ಅನಿಮಲ್ ರೆಸ್ಕ್ಯೂ ಸೆಂಟರ್ ನಿಯರ್ ಬೈ ಯಾವ್ದಾರು ಇದೆ, ಸೊ ಅಲ್ಲಿಗೆ ರೀಚ್ ಔಟ್ ಮಾಡಿ ಆ ಅನಿಮಲ್ ನ ಅಲ್ಲಿ ಕಳಿಸಿ ಟ್ರೀಟ್ಮೆಂಟ್ ಮಾಡ್ಸೋಂತ. ಸೊ ಇಷ್ಟು ಬೇಕಾದ್ರೆ ಅವ್ರು ಮಾಡ್ಬೋದು ಸರ್ ನಿಮ್ ಹೆಲ್ಪ್ ಲೈನ್ ನಂಬರ್ ಒಂದ್ಸರಿ ಹೇಳಕ? ಸೊ ನಮ್ದು ಹೆಲ್ಪ್ ಲೈನ್ ನಂಬರ್ ಬಂದ್ಬಿಟ್ಟು 8123038276. ಸೊ ಈ ನಂಬರ್ ಮಾರ್ನಿಂಗ್ 9:30 to ಈವ್ನಿಂಗ್ 5 ಅವರ್ಗೂ ಓಪನ್ ಇರುತ್ತೆ. ಇಷ್ಟೊತ್ತು ನಮಗೆ ಈ ಕಂಪ್ಲೀಟ್ ಸೆಂಟರ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯುವರ್ ಪ್ರೀಶಿಯಸ್ ಟೈಮ್ ಟು ಅಸ್. Yeah. ಅಂಡ್ ಇವ್ರು ಹೇಳಿದ ಮಾತು ಖಂಡಿತ ಸತ್ಯ. ಸೊ ಬೀದಿ ನಾಯಿಗಳಿಗೆ ಬೀದಿ ಅಷ್ಟೇ ಮನೆ ಅಲ್ಲ, ನಿಮ್ ಮನೇಲೂ ಒಂದ್ ಸಣ್ಣ ಜಾಗನ ನಿಮ್ ಮನ್ಸಿದ್ರೆ ಕೊಡ್ಬೋದು. ಅವಕ್ಕೆ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ತೊಂದ್ರೆ ಅಂತೂ ಕೊಡ್ಬೇಡಿ ಅಂತ ಹೇಳ್ತೀವಿ. ಇವತ್ತು ನಾವು ಚಾರ್ಲಿ ರೆಸ್ಕ್ಯೂ ಸೆಂಟರ್ ಬಂದಿದ್ವಿ. ಇಲ್ಲಿ ಬಂದು ಈ ಕಂಪ್ಲೀಟ್ ಸೆಂಟರ್ ನ ನಿಮಗೆ ತೋರಿಸಿದೀವಿ. ಇಲ್ಲಿರೋ ಕಂಪ್ಲೀಟ್ ಪ್ರಾಣಿಗಳ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದೀವಿ. ಅಲ್ಲಿ ಹೇಗ್ ರೆಸ್ಕ್ಯೂ ಆಗಿದ್ದು, ಅದನ್ನ ಹೇಗ್ ಸಾಕ್ತಾರೆ, ಅದಕ್ಕೆ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ. ಸೊ ನಾವ್ ಹೇಳೋದಿಷ್ಟೇ, ನಿಮ್ ಕೈಲಾದ್ರೆ, ನಿಮಗೂ ಸಹಾಯ ಮಾಡೋ ಮನ್ಸಿದ್ರೆ, ಪ್ರಾಣಿಗಳ ಮೇಲೆ ನಿಮಗೆ ಪ್ರೀತಿ ಇದ್ರೆ, ನೀವು ಕೂಡ ಒಂದು ಸರಿ ಈ ಸೆಂಟರ್ ನ ವಿಸಿಟ್ ಮಾಡಿ, ನಿಮ್ಮ ಕೈಲಾದ ಸಹಾಯನ ನೀವು ಮಾಡಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಕತೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾರಿ. ನಮ್ಮ ಚಾನೆಲ್ ನ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸಿಗೋಣ. ಟಿಲ್ ದೆನ್ ಬಾಯ್. la 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 la